ಇನ್ನು ಉತ್ತರ ಭಾರತದಲ್ಲಿ ಬಿಟ್ಟು ಬಿಡದೆ ರಣಮಳೆ ಅಬ್ಬರಿಸ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟವಾಗಿ ಊರೇ ಸರ್ವನಾಶ ಆಗೋಗಿದೆ. ಪ್ರವಾಹ ಸ್ಥಳಕ್ಕೆ ಬಂದಂತಹ ಸಂಸದೆ ಕಂಗನಾ ರಣಾವತ್ ಸಂತ್ರಸ್ತರ ಸಿಟ್ಟಿಗೆ ಸಿಲುಕಿ ಟ್ರೋಲ್ ಆಗಿದ್ದಾರೆ. ಅತ್ತ ಅಮೆರಿಕದ ಟೆಕ್ಸಾಸ್ನಲ್ಲಿ ಪ್ರವಾಹದಿಂದಾಗಿ 100ಕ್ಕೂ ಹೆಚ್ಚು ಜನ ಮೃತಪಟ್ಟಿದ್ರೆ ಹಲವರು ನಾಪತ್ತೆಯಾಗಿದ್ದಾರೆ. ಉತ್ತರ ಭಾರತದಲ್ಲಿ ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಮೇಘಸ್ಫೋಟದ ಜೊತೆ ಮಳೆ ಅಬ್ಬರಿಸಿ ಊರನ್ನೇ ಸರ್ವನಾಶ ಮಾಡಿದೆ. ಜುಲೈ 1ರಿಂದ 8ರವರೆಗೆ ಹಿಮಾಚಲ ಪ್ರದೇಶದಲ್ಲಿ 203.2 ಮಿಲಿಮೀಟರ್ ಮಳೆಯಾಗಿದೆ. ಮಂಡಿ ಜಿಲ್ಲೆಯಲ್ಲೇ 110% ಮಳೆಯಾಗಿದ್ದು, ಶಿಮ್ಲಾದಲ್ಲಿ 89% ಮಳೆಯಾಗಿದೆ. ಮಳೆಯಿಂದ 75 ಜನರ ಸಾವಾಗಿದೆ. 30ಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿ 4 ದಿನಗಳಾದರೂ ಸುಳಿವೇ ಇಲ್ಲ. ಪ್ರತಿದಿನವೂ ರಕ್ಷಣಾ ಪಡೆಗಳು, ಎಸ್ಡಿಆರ್ಎಫ್, ಅರೆ ಸೇನಾ ಪಡೆಗಳು ರಕ್ಷಣಾ ಕೆಲಸ ಮಾಡ್ತಾನೇ ಇವೆ. ಮಳೆಯಿಂದಾಗಿ 225 ರಸ್ತೆಗಳು ಬಂದ್ ಆಗಿದ್ದು, ಮಂಡಿ ಜಿಲ್ಲೆಯಲ್ಲೇ 153 ರಸ್ತೆಗಳು ಹಾಳಾಗಿವೆ ಅಂತ ಸರ್ಕಾರವೇ ವರದಿ ರಿಲೀಸ್ ಮಾಡಿದೆ. ಕೊಚ್ಚಿ ಹೋಗಿರುವ ರಸ್ತೆಗಳನ್ನ ಸರಿಪಡಿಸೋಕೆ ವರ್ಷಗಳೇ ಬೇಕು. ಇಂಥ ಸಂಕಷ್ಟದ ಮಧ್ಯೆನೇ ನಾಳೆಯಿಂದ ಮತ್ತೆ ಮಳೆ ಆಗುತ್ತೆ ಅಂತ ಕೇಂದ್ರ ಹವಾಮಾನ ಇಲಾಖೆ ಹಿಮಾಚಲ ಪ್ರದೇಶಕ್ಕೆ ಎಚ್ಚರಿಕೆ ಕೊಟ್ಟಿದೆ. ಚಂಬಾ, ಕಂಗ್ರಾ, ಮಂಡಿ, ಕುಲ್ಲು, ಶಿಮ್ಲಾ, ಸೋಲನ್, ಸಿರಾಮೌರ್ ಜಿಲ್ಲೆಗಳಿಗೆ ಇಲಾಖೆ ಎಚ್ಚರಿಕೆ ನೀಡಿದ್ದು 7 ದಿನ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮಂಡಿ ಜಿಲ್ಲೆಯಲ್ಲಿ ಮೇಘಸ್ಫೋಟದಿಂದ ಆಗಿರೋ ಅನಾಹುತದ ಜಾಗಕ್ಕೆ ಬಂದಿದ್ದ ಮಂಡಿ ಸಂಸದೆ ಕಂಗನಾ ರಣಾವತ್ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದ್ದಾರೆ. ಪರಿಹಾರ ಕೊಡೋದಕ್ಕೆ ನಾನು ಮಂತ್ರಿ ಅಲ್ಲ, ಕೇಂದ್ರ ಸರ್ಕಾರ ಕೊಡುತ್ತೆ, ರಾಜ್ಯ ಸರ್ಕಾರ ಹಂಚುತ್ತೆ ಅಂದಿದ್ರು. ಜನ ಮನೆ ಮಠ ಕಳ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ರೆ ಸಂಸದೆ ಕಂಗನಾ ರಣಾವತ್ ಕಿಲಕಿಲ ಅಂತ ಸ್ಮೈಲ್ ಮಾಡಿಕೊಂಡು ಪರಿಹಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಅಂದಿದ್ರು. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿದೆ. ಇದಿಷ್ಟೇ ಅಲ್ಲ, ಸಂತ್ರಸ್ತ ಮಹಿಳೆಯೊಬ್ಬರು ನೀನ್ ಯಾಕೆ ಬಂದ್ಯಮ್ಮ, ಏನ್ ಫೋಟೋ ಶೂಟ್ಗೆ ಬಂದಿದ್ಯಾ ಅಂದಿರೋದು ವೈರಲ್ ಆಗಿದೆ. ಇದಿಷ್ಟು ಹಿಮಾಚಲ ಪ್ರದೇಶದ ಕಥೆಯಾದ್ರೆ, ನಿನ್ನೆಯಿಂದ ರಜೌರಿಯಲ್ಲಿ ಬಿಟ್ಟು ಬಿಡದೆ ಮಳೆ ಅಬ್ಬರಿಸ್ತಾ ಇದೆ. ಒಂದ್ ಕಡೆ ರಜೌರಿ ಸಿಟಿಯನ್ನೆಲ್ಲ ಮಳೆ ಮುಳುಗಿಸಿದ್ರೆ, ಇನ್ನೊಂದ್ ಕಡೆ ರಜೌರಿ ಹೊರ ಭಾಗದ ಘಟ್ಟ ಪ್ರದೇಶದಲ್ಲಿ ಮಳೆ ನೀರಿನ ಹೊಡೆತಕ್ಕೆ ಭೂಕುಸಿತ ಸಂಭವಿಸಿದೆ. ಪಶ್ಚಿಮ ಬಂಗಾಳದಲ್ಲೂ ಮಳೆ ಅಬ್ಬರಿಸುತ್ತಿದೆ. ಇನ್ನು 3 ದಿನ ಮಳೆ ಎಚ್ಚರಿಕೆ ನೀಡಲಾಗಿದೆ. ಇದರ ಮಧ್ಯೆನೇ ಮಹಾಮಳೆಗೆ ಜೋಧ್ಪುರ್ ಗಾರ್ಡನ್ ಮುಳುಗಿದ್ದು ರಸ್ತೆಗಳೆಲ್ಲ ಜಲಾವೃತವಾಗಿದೆ. ಅಮೆರಿಕದ ಟೆಕ್ಸಾಸ್ ರಾಜ್ಯದಲ್ಲಿ ಜುಲೈ 4ರಂದು ಸೃಷ್ಟಿಯಾದ ಪ್ರವಾಹ ಕ್ಷಣಾರ್ಧದಲ್ಲಿ ಎಲ್ಲವನ್ನ ಧ್ವಂಸ ಮಾಡಿಬಿಡ್ತು. ಮನೆಗಳನ್ನ ಕೊಚ್ಕೊಂಡು ಹೋಯಿತು. ವಾಹನಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಮುಳುಗಿ ಹೋದ್ವು. ಐಷಾರಾಮಿ ಮನೆಗಳೆಲ್ಲ ಕೆಸರಲ್ಲಿ ಮುಚ್ಚಿ ಹೋದ್ವು. 150ಕ್ಕೂ ಹೆಚ್ಚು ಜನ ನಾಪತ್ತೆಯಾದ್ರೆ ಇಲ್ಲಿವರೆಗೂ 108 ಜನ ಶವವಾಗಿ ಸಿಕ್ಕಿದ್ದಾರೆ. ಅವಶೇಷಗಳ ಅಡಿ ಸಿಲುಕಿ ಮೃತಪಟ್ಟವರಿಗಾಗಿ ಈಗಲೂ ರಕ್ಷಣಾ ಪಡೆಗಳು ಹುಡುಕಾಡ್ತಿವೆ. ಮನೆ ಮಠ ಕಳ್ಕೊಂಡವರು ಅವಶೇಷಗಳ ಅಡಿ ಅಳಿದುಳಿದ ವಸ್ತುಗಳನ್ನ ಹುಡುಕಿ ಎತ್ಕೊಂಡು ಹೋಗ್ತಿದ್ದಾರೆ. ಕರ್ನಾಟಕದ 16 ಜಿಲ್ಲೆಗಳಲ್ಲಿ ನಾಳೆ ಮಳೆಯಾಗಲಿದೆ. ಬೆಳಗಾವಿ, ಕಲಬುರಗಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು, ಮೈಸೂರು ಸೇರಿದಂತೆ 16 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ 15 ಜಿಲ್ಲೆಗಳಲ್ಲಿ ಮಳೆ ಸಾಧ್ಯತೆ ಕಡಿಮೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಏನೇ ಹೇಳಿ, ಮಳೆ ಬಂದ್ರೂ ಕಷ್ಟ, ಬರದಿದ್ರೂ ಕಷ್ಟ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.